ಹವಾಮಾನ ನಿರೂಪಣೆಗಳನ್ನು ರಚಿಸುವುದು, ಸುಸ್ಥಿರ ಅಭಿವೃದ್ಧಿ ಮತ್ತು ಜವಾಬ್ದಾರಿಯುತ ಪತ್ರಿಕೋದ್ಯಮ ಕುರಿತು 3 ದಿನಗಳ ಕಾರ್ಯಾಗಾರ ಅರ್ಥಪೂರ್ಣವಾಗಿ ಜರುಗಿತು. ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಬೆಂಗಳೂರು, ಎಂಪ್ರಿ ಸಂಸ್ಥೆಯು ಹವಾಮಾನ ಬದಲಾವಣೆ ಮಂತ್ರಾಲಯ, ಭಾರತ ಸರ್ಕಾರ ಪ್ರಾಯೋಜಿತ 3 ದಿನಗಳ ಕಾರ್ಯಾಗಾರ ಬೆಂಗಳೂರಿನಲ್ಲಿ ಹೊಸ ಕುಮಾರಕೃಪ ಅತಿಥಿಗೃಹದಲ್ಲಿ ಮಂಗಳವಾರ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯುಷಾ ಖಾನ್ರವರು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಹಿರಿಯ ಪತ್ರಕರ್ತರು, ಪರಿಸರವಾದಿಗಳಾದ ನಾಗೇಶ್ ಹೆಗಡೆ ಅವರು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾರತೀಯ ಅರಣ್ಯ ಸೇವೆ APCCF ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ವಿಜಯ್ ಮೋಹನ್ ರಾಜ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಎಂಪ್ರಿ ನಿರ್ದೇಶಕರಾದ ಟಿ ಮೈಸೂರವರು ಸ್ವಾಗತಿಸಿದರು. ಡಾಕ್ಟರ್ ಪ್ರಮೋದ್ ಕಟ್ಟಿ ವಂದಿಸಿದರು. ವಿವಿಧ ಜಿಲ್ಲೆಗಳಿಂದ 30ಕ್ಕೂ ಹೆಚ್ಚು ಜನ ಪತ್ರಕರ್ತರು ಭಾಗವಹಿಸಿದರು. ನಂತರ ಮೊದಲನೇ ದಿನದ ಕಾರ್ಯಾಗಾರ ಅರ್ಥಪೂರ್ಣವಾಗಿ ಜರುಗಿದವು. ನನಗೆ ಯಾವಾಗಲೂ ಅನಿಸ್ತದೆ, ಯಾರು ಎನ್ವೈರನ್ಮೆಂಟ್ ಮತ್ತೆ ಫೈನಾನ್ಸ್ ರಿಪೋರ್ಟಿಂಗ್ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾರೆ, ದೇ ಆರ್ ಆಲ್ ಗ್ರೇಟ್ ಪೀಪಲ್. ಐ ಮೀನ್ ರಿಯಲಿ applause to all of you. Please give a round of applause to all of you for technical words. So it is really a good thing that things have changed. Environment is now front page story. Environment, climate change is now front page story. So it is no longer one single column, 100 word story. And that is how I think so many environment journalists stars are here in this hall. And it's a very good initiative by every to conduct trainings like this, and I wish we had, I have come up with the environment beat, then education beat, then political beat. That's how it happens in print journalism. Unlike television, what happens to you graduate ಆದ ತಕ್ಷಣ ಮೈಕ್ ತಗೊಂಡು ಸ್ಟೇಟ್ CM ಮುಂದೆ ನಿಂತ್ಕೊಂಡು ಕ್ವಶನ್ ಕೇಳ್ತೀರಾ, ಕ್ವಶನ್ ಏನ್ ಕೇಳ್ತೀರಾ ಅದು ಗೊತ್ತಿಲ್ಲ, that's a different way. But in print media we all come up with the graduation, press club, then environment beat and all that. ಜವಾಬ್ದಾರಿ, ನಾನು ಅದ್ರ ಬಗ್ಗೆನೇ ಮಾತಾಡ್ಬೋದು. ಎನ್ವೈರನ್ಮೆಂಟ್ ಎಕ್ಸ್ಪರ್ಟ್ಸ್ ಇಲ್ಲಿ ವಿಜಯ್ ಸರ್ ಇದ್ದಾರೆ, ಅವರು ಎನ್ವೈರನ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಆದರೆ ನಾವು ಆಸ್ ಅ ಜರ್ನಲಿಸ್ಟ್ ನಮ್ಮ ಜವಾಬ್ದಾರಿ ಏನು, ನಮ್ಮ ವಾಟ್ ಈಸ್ ಅವರ್ ರೋಲ್ ಇನ್ ಬ್ರಿಂಗಿಂಗ್ ದ ಎನ್ವೈರನ್ಮೆಂಟ್ ರಿಲೇಟೆಡ್ ಸ್ಟೋರೀಸ್ ಟು ದ ಆಡಿಯನ್ಸ್. ಹೇಗೆ ನಾವು ಸ್ಟೋರಿ ಟೆಲ್ಲಿಂಗ್ ಎನ್ವೈರನ್ಮೆಂಟ್ ಸಬ್ಜೆಕ್ಟ್ ಇಂದ ನಾವು ಬೆಟರ್ ಕನ್ವೆ ಮಾಡ್ಬೋದು, ಬೆಟರ್ ಒನ್ ನೆರೇಟಿವ್ ಕ್ರಿಯೇಟ್ ಮಾಡ್ಬೋದು ಅಂತ. ದಟ್ ಓನ್ಲಿ ದಟ್ ಮಚ್ ಐ ಕ್ಯಾನ್ ಸ್ಪೀಕ್, ಬಿಕಾಸ್ ಆಸ್ ಅ ಜರ್ನಲಿಸ್ಟ್ ಐ ಕ್ಯಾನ್ speak on that, but the experts can talk more about it. ಸೀರಿಯಸ್ ಡೆಸರ್ಟ್ ಮೂಲಕ ಮಾತಾಡ್ತಾ ಇದೆ, ಹಿಮಪಾತದ ಮೂಲಕ ಮಾತಾಡ್ತಾ ಇದೆ. ಆಗ ನಾವು ಮಾತಾಡಬೇಕಾದ ಅಗತ್ಯ ಇರಲಿಲ್ಲ, ಆದರೂ ಮಾತಾಡಬೇಕು. ಯಾಕೆ ಗೊತ್ತಾ, ನನ್ನ ಮಾತನ್ನು ಕೆಲವರಾರು ಕೇಳಿ ಅಂತ ಯಾರಿಗೂ ಕೇಳೋಕ್ಕೆ ಪುರ್ಸತ್ತಿಲ್ಲ. ಎಲ್ಲರ ಕೈಯಲ್ಲೂ ಮೊಬೈಲ್, ಅವರಿಗೆ ಪತ್ರಿಕೆ ಓದೋಕ್ಕೆ ಪುರ್ಸತ್ತಿಲ್ಲ, TV ನ್ಯೂಸ್ ನೋಡೋಕ್ಕೆ ಪುರ್ಸತ್ತಿಲ್ಲ, ಅವ್ರಿಗೆ ಕಾದಂಬರಿ ಓದಕ್ಕೆ ಪುರ್ಸತ್ತಿಲ್ಲ, ಕತೆ ಓದಕ್ಕೆ ಪುರ್ಸತ್ತಿಲ್ಲ, ಕವನ ಪುರ್ಸತ್ತಿಲ್ಲ, ನಾಟಕ ನೋಡೋಕ್ಕೆ ಪುರ್ಸತ್ತಿಲ್ಲ. ಆಗತ್ತೆ ಅಂದರೆ ನೆಟ್ವರ್ಕ್ ಇದೆ, ಈ 3 ಇಲ್ಲದ ಅವರು ಸ್ವಲ್ಪ ಟೈಮ್ ಇದೆ. ಆದರೆ ಆ 3 ಎಲ್ಲ ಕಡೆ ಸಿಗೋ ಹಾಗೆ ಎಲ್ಲ ತಂತ್ರಜ್ಞಾನವು ನಮ್ಮನ್ನು ಹೇಳ್ತಾರೆ. ಎಲ್ಲ ಕಡೆ ಲೇಟೆಸ್ಟ್ 24 hours ರಿಚಾರ್ಜಬಲ್ ಫೋನ್ ಬರುತ್ತೆ. ನೆಟ್ವರ್ಕ್ ಎಲ್ಲ ಕಡೆ ಹಾಗೆ ವ್ಯವಸ್ಥೆ ಮಾಡ್ತಾರೆ. ಎಲೆಕ್ಟ್ರಿಸಿಟಿ ಅಂತೂ ಸಣ್ಣ ರಿಮೋಟ್ ಹಳ್ಳಿಲೂ ಕೂಡ ಬರಲಿ ಅಂತ ಹೇಳುತ್ತೆ. ಉದ್ದೇಶ ಏನಂದರೆ ನೀವು ನೋಡ್ತಾನೆ ಇರಿ, ಕಂಟಿನ್ಯೂಸ್ಲಿ ಮೊಬೈಲ್ ನೋಡ್ತಾನೆ ಇರಿ ಅಂತ. ಚಿಕ್ಕ ಮಗುವಿಗೂ ಕೂಡ ತಿಂಡಿ ತಿನ್ನಿಸ್ಬೇಕಾದ್ರೆ ನಿಮ್ಗೆ ಗೊತ್ತಲ್ಲ, ನಮಗೆಲ್ಲ ತಿಂಡಿ ತಿನ್ನಿಸ್ಬೇಕಾದ್ರೆ ಹಾಗೆ ಹೇಳ್ತಾ ಇತ್ತು. ನಾವೆಲ್ಲ ಆಟ ಆಡ್ತಾ ಇರ್ತಿದ್ವಿ, ನಮ್ಮ ಗಮನಿಸಿದ ನೋಡಿದ್ರೆ ಚಂದ್ರಮಾಮ ಇದ್ದಾನೆ ಅಂತ. ಈಗಲೂ ಅದೇ ಆಗ್ತಾ ಇದೆ. ಚಂದ್ರಲೋಕಕ್ಕೆ ಹೋಗ್ತೀವಿ ನಾವು, ಮಂಗಳ ಲೋಕಕ್ಕೆ ಹೋಗ್ತೀವಿ ನಾವು, ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗ್ತೀವಿ ನಾವು. ಶಿವಾಶಿ ಶುಕ್ಲ ಬರ್ತಾ ಇದ್ದಾರೆ ಬರಲಿ, ಕ್ಷೇಮವಾಗಿ ಬರಲಿ, ನಮಗೆಲ್ಲ ಹೆಮ್ಮೆ. ಆದರೆ ಮಾಧ್ಯಮಗಳ ಗಮನ ಏನಿದೆ ಅವೆಲ್ಲ ತೀರ ದೂರದ ನಮ್ಮ ಬದುಕಿಗೆ ಸಂಬಂಧ ಇಲ್ಲದಂಥ ಘಟನೆಗಳೇ ಹೆಚ್ಚಾಗಿರ್ತವೆ. ಆದರೆ ನಮಗೇನಾಗ್ತಾ ಇದೆ, ನಾವು ಎಲ್ಲ ರೀತಿಯ ಸಂವೇದನೆಗಳನ್ನು ಕಳ್ಕೊತಾ ಇದ್ದೀವಿ. ಮೊಬೈಲ್ ಹಿಡ್ಕೊಂಡು ಓಡಿದ್ರೆ ರಸ್ತೆ ಕಾಣೋದಿಲ್ಲ, ಹಾರ್ನ್ ಕೇಳೋದಿಲ್ಲ, ಅವರಿಗೆ ದುರ್ನಾತ ಬಂದರೆ ಗೊತ್ತಾಗೋದಿಲ್ಲ, ಅಕಸ್ಮಾತ್ ಏನಾದ್ರು ಟಚ್ಚಲ್ಲಿ ಕೂಡ ಗೊತ್ತಾಗೋದಿಲ್ಲ. ಅಂದರೆ ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ನಾಲಿಗೆ, ನಮ್ಮ ಧ್ವನಿ, ನಮ್ಮ ಸ್ಪರ್ಶ ಎಲ್ಲೋ ಕಮ್ಮಿ ಆಗ್ತಾ ಇದ್ದ ಈ ದಿವಸಗಳಲ್ಲಿ ಇವೆಲ್ಲ ಚುರುಕಾಗಬೇಕು. ನಮ್ಮ ಸಂವೇದನೆ ಚುರುಕಾಗಬೇಕು. ಪ್ರಾಣಿಗಳಿಗೆ ಇರುವಷ್ಟು ಇಲ್ಲ. ಈ ತಾನೇ ಆಯುಷಾ ಅವರು ಇಟ್ಸ್ ಅ ವೆರಿ ಗುಡ್ ಸ್ಟೆಪ್. ಯಾಕೆಂದರೆ ಇವತ್ತಿನ ದಿವಸ ಪರಿಸರ ಇಟ್ ಹಸ್ ಬಿಕಮ್ ಫ್ರಂಟ್ ಪೇಜ್ ಆರ್
ನಮ್ಮಲ್ಲಿ ನಿಜವಾಗ್ಲೂ ಪರಿಸರ ಹ್ಯಾಸ್ ಟೇಕನ್ ಸೆಂಟರ್ ಸ್ಟೇಜ್ ಇನ್ ಟರ್ಮ್ಸ್ ಆಫ್ ನ್ಯೂಸ್. ಆದರೆ ನಮ್ಮ ಜೀವನ ಶೈಲಿಯಲ್ಲಿ ಸೆಂಟರ್ ಸ್ಟೇಜ್ ಆಗಿದೆ ಅನ್ನೋದನ್ನು ನಾವು ವಿಚಾರಿಸಬೇಕು. ಪ್ರತಿಯೊಬ್ಬರು ತಮ್ಮದೇ ಆದ ಆರ್ಥಿಕ ಬೆಳವಣಿಗೆಯಲ್ಲಿ ಪರಿಸರದ ಬೆಳವಣಿಗೆಯನ್ನು ಎಷ್ಟು ರೂಪಿಸ್ಕೊಂಡಿದ್ದೀರಿ ಅನ್ನೋದು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಪ್ರತಿಯೊಬ್ಬರು ತಮ್ಮದೇ ಆದ ರೇಸ್ ಅನ್ನು ಓಡ್ತಾ ಇದ್ದಾರೆ. ಆ ರೇಸ್ ಅಲ್ಲಿ ನಾವು ಯಾವ ಮಟ್ಟಕ್ಕೆ ಪರಿಸರದ ಸಮತೋಲನೆ ಕಾಪಾಡಿಕೊಂಡು ಈ ರೇಸ್ ಓಡ್ತಾ ಇದೀವಿ ಅನ್ನೋದು ಸಹ ಪ್ರಶ್ನೆ ಮಾಡ್ತಾ ಇದ್ದೇವೆ. ದಿನನಿತ್ಯ ನಾವು ಒಂದರಿಂದ ಒಂದು ಗ್ಯಾಡ್ಜೆಟ್ ಮತ್ತು ಅಕ್ವಿಸಿಷನ್ಗಳಿಗೆ ಮಾತ್ರ ಮುಂದುವರಿತಾ ಇದ್ದೀವಿ ಹೊರತು ಯಾರಾದರೂ ಹಳೆ ಜೀವನ ಶೈಲಿಯನ್ನು ನಾವು ವಾಪಸ್ ಪಡೆಯೋದರಲ್ಲಿ ಕೇವಲ ಸ್ಲೋ ಲಿವಿಂಗ್ ಅನ್ನೋ ಒಂದು ಇನ್ವರ್ಟೆಡ್ ಕಾಮೆಸ್ ಅಲ್ಲಿ ಇರ್ತಕ್ಕಂಥ ಪದವನ್ನು ಬಳಸಿ ಅದನ್ನು ಅಲಂಕರಿಸಿ ಮಾತಾಡೋದಷ್ಟು ಬಿಟ್ರೆ ನೇರವಾಗಿ ನಮ್ಮ ಜೀವನ ಶೈಲಿ ನಿಂತೋಗಿದೆ. ಯಾಕೆಂದ್ರೆ ನನಗೆ ಅಡ್ವರ್ಸ್ ಕ್ಲೈಮೇಟ್ ಇವೆಂಟ್ಸ್ ಅಂದ್ರೆ 100 year ರೈನ್ಫಾಲ್ ಇವೆಂಟ್ಸ್ ಬೆಂಗಳೂರಲ್ಲಿ ಕೆಲವು ವರ್ಷದಲ್ಲಿ ಆಗಿದೆ. ಈಗ ಮಾನ್ಯ ನಾಗೇಶ್ ಅವರು ಹೇಳಿದಾಗೆ ಎಲ್ಲಾ ಕಡೆ ನೀರು ನುಗ್ಗುತ್ತೆ, ಅದೇ ರೀತಿ ಅದೇ ತೀವ್ರತೆಯಲ್ಲಿ ಬರ ಬರುತ್ತೆ. ನಾನು ಮೂಲತಃ ಬಳ್ಳಾರಿಯಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲಲ್ಲಿ ಬೆಳೆದು ಬಂದವನು. ಇವತ್ತು ಕೇಳಿದ್ರೆ ನಮ್ಮ ಸ್ನೇಹಿತರಿಗೆ 40 ನಾವು ಟಚ್ ಮಾಡ್ತಾ ಇಲ್ಲ ಈಗ. ಎಲ್ಲಿ ನೀರಿಲ್ಲ ಅಲ್ಲಿ ನೀರು ಬರ್ತಾ ಇದೆ. ಹಾಗಾಗಿ ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿದ್ರೆ ಕೆಲವು ಮುಖ್ಯಾಂಶಗಳನ್ನ ನಾವು ಬಿಂಬಿಸಬೇಕಾಗ್ತದೆ. ವೇರ್ ಆರ್ ವಿ ಆಸ್ ಎ ನೇಷನ್ ವೆನ್ ಇಟ್ ಕಮ್ಸ್ ಟು ಕಮಿಟ್ಮೆಂಟ್ ಎನ್ವಿರಾನ್ಮೆಂಟ್? ನಾವು ಹೇಳ್ತೀವಿ ನಮ್ಮ ಜೀವನ ಶೈಲಿ ಅತ್ಯಂತ ಲೋ ಫುಟ್ ಪ್ರಿಂಟ್ ಇದೆ. ವೆಸ್ಟರ್ನ್ ವರ್ಲ್ಡ್ ಅವರು ಬಹಳಷ್ಟು ನಮಗೆ ಕಾನ್ಸೆಪ್ಟ್ಸ್ ಕೊಟ್ಟಿರ್ಬೋದು, ಅವ್ರ ಕನ್ಸಂಪ್ಷನ್ ಇನ್ನೂ ಚೇಂಜ್ ಆಗಲಿಲ್ಲ, ಬದಲಾವಣೆ ಆಗಲಿಲ್ಲ. ಅಂದ್ರೆ ನಾನು ನನ್ನ ಸುತ್ತಮುತ್ತ ಬಂದಿರತಕ್ಕಂಥ ಪೂರ್ಣಚಂದ್ರ ತೇಜಸ್ವಿ ಅವರ ಜೊತೆಗೆ ಸಂಚರಿಸ್ತಕ್ಕಂಥ ಪುಣ್ಯ ನನಗೆ ಒದಗಿಸಿದ್ರು ಚಿಕ್ಕಮಗಳೂರಲ್ಲಿ. ಅವರು ಹೇಳುವ ಪರಿಸರ ಕಥೆಗಳೇ ಬೇರೆ, ಅವತ್ತಿನ ನಾಡ ನುಡಿಯೇ ಬೇರೆ. ಇವತ್ತು ನಾವು ಏನೇ ಮಾಡಿದ್ರು ಯಾರೇ ಒಬ್ರು ಪರಿಸರದಲ್ಲಿ ಹೋಗ್ತಾರೆ ಅಂದ್ರೆ ಅವ್ರು ಸೋಷಿಯಲ್ ಮೀಡಿಯಾಗೆ ಹಾಕ್ಲಿಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಅಲ್ಲಿರ್ತಕ್ಕಂಥ ಪರಿಸರವನ್ನು ಸವಿಯೋದಕ್ಕೆ ಹೋಗುತ್ತಾರೆ ಅನ್ನೋದು ಇಟ್ಸ್ ಅ ಸೆಕೆಂಡರಿ ಇಶ್ಯೂ. ಈ ತರದ ಸನ್ನಿವೇಶದಲ್ಲಿ ನಾವು ಯಾವ ತರ ಮುಖ್ಯವಾಗಿ ಜರ್ನಲಿಸ್ಟ್ ತಾವೇನು ಯಾವ ರೀತಿಯನ್ನು ಈ ಪರಿಸರ ಕಥೆಗಳನ್ನ ಜನರ ಮುಂದೆ ತರಬೇಕು ಅನ್ನೋದಕ್ಕೆ ಮಾನ್ಯ ಮೇಡಮ್ ಅವರು ಹೇಳಿದ್ರು ಪರಿಸರದಲ್ಲಿ ಫೇಕ್ ನ್ಯೂಸ್ ನಮಗೆ ಕಾಣಿಸ್ತಾ ಇಲ್ಲ ಅಂತ. ನಿಜ. ಮುಖ್ಯವಾಗಿ ಯಾವುದೇ ಒಂದು ನಾವು ಪರಿಸರದ ನ್ಯೂಸ್ ಮಾಡಬೇಕಾದ್ರೆ ಅದರ ಸ್ಥಿರತೆ ಮತ್ತು ಲಾಂಗ್ ಟರ್ಮ್ ಇಂಪ್ಯಾಕ್ಟ್ಸ್ ಸಹ ನೋಡಬೇಕಾಗ್ತದೆ. ಯಾವುದೇ ಒಂದು ತಾತ್ಕಾಲಿಕವಾಗಿ ಯಾವುದೋ ಒಂದನ್ನ ನಾವು ಅನುಸರಿಸಿ ಅದೇ ವಿಧಾನವನ್ನು ನಾವು ಪ್ರಚಾರ ಪಡಿಸೋದ್ರಲ್ಲಿ ಸಹ ಆಗುವಗಳು ಸಹ ವ್ಯತ್ಯಾಸ ಮಾಡಬೇಕಾಗ್ತದೆ. ಈಗಾಗಲೇ ನಾವು ದೇಶದಲ್ಲಿ ಅತ್ಯಂತ ಪ್ಲಾನೆಟ್ಸ್ ಗ್ರೇಟೆಸ್ಟ್ ಕಾನ್ಸರ್ವೇಷನ್ ಸಕ್ಸಸ್ ಸ್ಟೋರಿ ನಾವು ಮಾಡಿದ್ದೀವಿ. ನಮ್ಮ 1972 ಅಲ್ಲಿ ಪ್ರಾಜೆಕ್ಟ್ ಟೈಗರ್ ನಮ್ಮ ಪಾಪ್ಯುಲೇಷನ್ ಕಡಿಮೆ ಇದ್ದು ಡಬಲ್ ಡಿಜಿಟ್ GDP ಚೇಸ್ ಮಾಡಿ ಸಹ ಇವತ್ತು ನಮ್ಮ ಹುಲಿ ಸಂತತಿ ವಿನಾಶನಾಂಚಿನಿಂದ ದೂರ ಇದೆ. ಆದರೂ ಸವಾಲುಗಳಿದೆ, ಬಟ್ ಸ್ಟಿಲ್ ಆಸ್ ಎ ನೇಷನ್ ವಿ ಕುಡ್ ಡೂ ಇಟ್. ಸೊ ಹಾಗಾಗಿ ಪರಿಸರದಲ್ಲಿ ನಮ್ಗೆ ಏನು ಹೊಸದಲ್ಲ ನಾವು ಮಾಡೋದಕ್ಕೆ ಬಲ್ಲರು. ಇವನ್ ಗವರ್ಮೆಂಟ್ ಸೆಕ್ಟರ್ ಪ್ರಾಜೆಕ್ಟ್ ಮಾಡಲು ಸಹ ಮಾಡಿದ್ದೀವಿ, ಹಲವಾರು ಕಾರ್ಯಕ್ರಮಗಳಾಗ್ತಾ ಇದೆ. ಅದ್ರ ಜೊತೆಗೆ ಹೊಸ ನಮ್ಮ ಹತ್ರ ಚಾಲೆಂಜಸ್ ಬರ್ತಾ ಇದೆ. ಈ ಹೊಸ ಚಾಲೆಂಜಸ್ ಅಲ್ಲಿ ಏನ್ ಬರ್ತಾ ಇದೆ ಅನ್ನೋದನ್ನು ಸಹ, ಯಾಕಂದ್ರೆ ನಮ್ಗೆ ಕೆಲವಾರು ವಿಷಯಗಳು ಯಾವ ಕೆಮಿಕಲ್ ಯಾವ ದಿನ ಏನ್ ಪ್ರಭಾವ ಬೀಳುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಇವತ್ತು ನಾವು ಎಲ್ಲೂ ಇಲ್ಲದೆ ಇರೋದು ಮೊದಲು ಕೇವಲ ನಾವು ಐರನ್ ಸ್ಟೀಲ್ ಮೈನಿಂಗ್ ಇಂದ ಹಿಡಿದು ರೇರ್ ಅರ್ತ್ ಮಿನರಲ್ಸ್ಗೆ ಕೈ ಹಾಕ್ತಾ ಇದೀವಿ. ಈ ರೇರ್ ಅರ್ತ್ ಮಿನರಲ್ಸ್ ಆಗೋದ್ರಿಂದ ದೇರ್ ಇಸ್ ಅ ನ್ಯೂ ಶೆಲ್ಫ್ ಲೈಫ್ ಇರ್ತಕ್ಕಂಥ ಹೊಸ ಕೆಮಿಕಲ್ಸ್ ಇದೆ, ಫಾರೆವರ್ ಕೆಮಿಕಲ್ಸ್ ಅಂತ. ಈ ಫಾರೆವರ್ ಕೆಮಿಕಲ್ಸ್ ಇಂದ ಏನಾಗ್ತಾ ಇದೆ ಅಂತ ಸಹ ನಮ್ಗೆ ಗೊತ್ತಿಲ್ಲ. ಕೇವಲ ಯಾರೊಬ್ಬರು ಅಳವಡಿಸ್ಕೊಂಡು ಬಹಳ ಅಲ್ಪಾವಧಿಯಲ್ಲಿ ತಂದು ಮಾಡ್ತಾ ಇರೋದ್ರಿಂದ ಅದರಲ್ಲಿ ಪರಿಸರದಲ್ಲಿ ಆಗಲಿ ಮತ್ತೊಂದಾಗಲಿ ಬಹಳಷ್ಟು ವಿಷಯಗಳು ಬರ್ತಾ ಇದೆ. ಸೆಕೆಂಡ್ ಥಿಂಗ್, ಮುಖ್ಯವಾಗಿ ಏನ್ ಬರ್ತಾ ಇದೆ ಇವತ್ತಿನ ವಿಷಯದಲ್ಲಿ ಬಹಳ ಆಗುವಗಳಂತ ವಿಷಯದಲ್ಲಿ ಮೆಂಟಲ್ ಹೆಲ್ತ್ ಬಿಗ್ ಇಶ್ಯೂ. ಈ ಮೆಂಟಲ್ ಹೆಲ್ತ್ ಬರೋದಕ್ಕೆ ವಿಷಯ ಏನಿಲ್ಲ, ಪರಿಸರದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನ ನಮ್ಮ ಎಲ್ಲ ಸೆನ್ಸಸ್ನ ಪರಿಸರ ಕ್ಲೋಸ್ ಮಾಡಿರೋದ್ರಿಂದ ಮೆಂಟಲ್ ಹೆಲ್ತ್ ಇಶ್ಯೂಸ್ ಬರುತ್ತೆ. ಇವತ್ತು ನಾವು ಕೇವಲ ಒಂದು ವಾಕ್ ಹೋಗಿ ಇವತ್ತು ನಾನು ಆನಂದ ಪಟ್ಟೆ ಅನ್ನೋದನ್ನ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋದು, ದೈನಂದಿನ ಚಟುವಟಿಕೆ ಮಾಡಿಕೊಂಡು ಅದು ನಮ್ಮ ಪರಿಸರದ ಜೊತೆಗೆ ನಮ್ಮ ಹ್ಯೂಮನ್ ಬೀಯಿಂಗ್ ಇವಲ್ಯೂಷನ್ ಅಲ್ಲೇ ಬಂದಿರ್ತಕ್ಕಂಥದ್ದು ನಾವು ನಿಜವಾಗಿ ನಡೀತಕ್ಕಂಥ ಹಾದಿ ಆಗ್ಬೇಕು. ಸೊ ಡೋಂಟ್ ಟ್ರೈ ಟು ಲುಕ್ ಫಾರ್ ದ ಫ್ಯಾಷನ್ ಇನ್ ಟೇಕ್ ಎನ್ವೈರನ್ಮೆಂಟ್ as ಪಾರ್ಟ್ ಆಫ್ ಯರ್ ಲೈಫ್ ಸ್ಟೈಲ್ ಅನ್ನೋದು ಒಂದು ಮುಖ್ಯ ಅಂಶ. ಆ ವಿಷಯಗಳ ಜೊತೆಗೆ ಇವತ್ತು ಈ ತರಬೇತಿ ಯಶಸ್ ಆಗಲಿ 3 ದಿನ ಸಹ ತಾವು ಹಲವಾರು ವಿಷಯಗಳನ್ನ ಪ್ರಸ್ತಾಪಿಸಲಿ ಅಂತ ಹೇಳಿ ನನಗೆ ಅವಕಾಶ. ಕಾರ್ಯಾಗಾರದ ಮುಖ್ಯ ಉದ್ದೇಶ ಏನಂದ್ರೆ, ತಾವು ಮಾಧ್ಯಮದ ಪ್ರತಿನಿಧಿಗಳಾಗಿರ್ತೀರಾ,
ನಿಮಗೆ ಸತ್ಯವನ್ನ ಹೇಳ್ತಕ್ಕಂಥ ಒಂದು ಶಕ್ತಿ ಇರುತ್ತೆ. ಜನರಿಗೆ ಆ ಒಂದು ನೀವು ಹೇಳಿದ್ದು ಅವರಿಗೆ ಬಹಳ ಮಹತ್ವ ಅಂತಂದ್ಬಿಟ್ಟು ಪರಿಗಣಿಸ್ತಾರೆ. ಬದಲಾವಣೆ ಈಗ ಜೀವನ ಶೈಲಿನಲ್ಲೇ ಬದಲಾವಣೆ ಆದರೆ ಒಂದು 20% ಕಾರ್ಬನ್ ಎಮಿಷನ್ಸ್ನ ಕಡಿಮೆ ಮಾಡ್ಬೋದು ಅಂತ ನಿಮಗೆ ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಇದೆ. ಜೀವನ ಶೈಲಿನಲ್ಲೇ ಬದಲಾವಣೆ ಮಾಡ್ಕೊಂಡ್ರೆ ನೀವೇನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ. ಈಗ ನೀವು ಹಲವಾರು ಕಾರ್ಯಕ್ರಮಗಳು ಇದೆ, ಅದರಲ್ಲಿ ನಮ್ಮ ಜೀವನ ಶೈಲಿಯನ್ನೇ ಬದಲಾವಣೆ ಮಾಡಿಕೊಂಡ್ರೆ 20% ಆಫ್ ದಿ ಗ್ಲೋಬಲ್ ಎಮಿಷನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ಆಲ್ರೆಡಿ ಪ್ರೂವ್ ಮಾಡಿದೆ. ನಮ್ಮ ನೀತಿ ಆಯೋಗ ಸಹ ಅದರ ಬಗ್ಗೆ ಒಂದು ರಿಪೋರ್ಟ್ ಸಹ ತಂದಿದೆ. ಹಾಗಾಗಿ ಈ ಒಂದು ಕಾರ್ಯಾಗಾರದ ಮಹತ್ವ ಏನಿದೆ, ಈ ಒಂದು ಹವಾಮಾನ ನಿರೂಪಣೆ ರಚನೆ, ಸುಸ್ಥಿರ ಅಭಿವೃದ್ಧಿ ಮತ್ತು ಜವಾಬ್ದಾರಿ ಪತ್ರಿಕೋದ್ಯಮ ಅನ್ನೋದು ಬಹಳ ಪ್ರಮುಖವಾದಂತಹ ವಿಷಯ ಅಂತಂದ್ಬಿಟ್ಟು ಈ ಒಂದು ಕೇಂದ್ರ ಸರ್ಕಾರ ಅದನ್ನು ಗುರುತಿಸಿ ನಮ್ಮ ಸಂಸ್ಥೆಗೆ ಈ ಒಂದು ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ಪತ್ರಿಕೋದ್ಯಮಗಳಿಗೆ ಈ ವಿಷಯವನ್ನ ಕಾರ್ಯಾಗಾರದ ಮೂಲಕ ತಲುಪಿಸಬೇಕು ಅನ್ನೋದನ್ನ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಅದು ನಮಗೆ ಬರೋ ಬಹಳಷ್ಟು ಮಾಹಿತಿಗಳೆಲ್ಲವೂ ಕೂಡ ಇದೇ ರೀತಿ ಇರ್ತವೆ. ಇಲ್ಲಿ ಜಾಸ್ತಿ ಕ್ಲೈಮೇಟ್ ಚೇಂಜ್ ಬಗ್ಗೆ ಹೇಳಲ್ಲ. ತುಂಬ ಮಂದಿ ಇದ್ದಾರೆ, ನಾಳೆ ಮಧ್ಯಾಹ್ನ ನಾಳೆ ಎಲ್ಲ ಮಾತಾಡೋರಿಗೆ. ನಾನು ಹೌ ಕ್ಯಾನ್ ವಿ ಮೇಕ್ ಅವರ್ ಪ್ರೆಸೆಂಟೇಷನ್ ಆಸ್ ಇಂಟ್ರೆಸ್ಟಿಂಗ್ ಆಸ್ ಪಾಸಿಬಲ್, ಹೇಗೆ ಮೋಸ್ಟ್ ಸ್ಕಿಲ್ಫುಲಿ ವಿ ಕ್ಯಾನ್ ವೆನೆವರ್ ವಿ ಗ್ಲೋಬಲ್ ವಾರ್ಮಿಂಗ್ ನಮ್ಮ ಅಡುಗೆ ಎಲ್ಲ. So as an academician, from that point of view, I want to share with you how we look at the themes that emerge from the news that over a period of time is consistently, being collected when it comes to environmental issues. ನಮ್ಮ ಐಲ್ಯಾಂಡ್ ಮುಳುಗೋಗುತ್ತೆ, ನಮಗೆ ಸಾವರ್ನಿಟಿನೇ ಇರಲ್ಲ, ನಾವು ಯಾವ ದೇಶದವರು ಅಂತಾನೆ ಗೊತ್ತಿರಲ್ಲ ನಮಗೆ, we become climate refugees. So for different countries, it means different things. And therefore it's important to have a very localized approach in reporting about this issue. That is also something that I believe in. ಡಿಫ್ರೆಂಟ್ ಲೇಯರ್ಸ್ ಇದೆ. ಅಲ್ಲಿ ನೋಡ್ತಾ ನೀವು 10 to 15 ಕಿಲೋಮೀಟರ್ ರೇಂಜಸ್ ಅಲ್ಲಿ ಟ್ರೋಪೋಸ್ಫಿಯರ್, ಥರ್ಮೋಸ್ಫಿಯರ್, ಹೆಕ್ಸೋಸ್ಫಿಯರ್. ಇದರಲ್ಲಿ ನಮ್ಗೆ ಎಲ್ರಿಗೂ ಗೊತ್ತಿರುವಂತ ಈ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುವಂತ ಲೇಯರ್ ಯಾವುದು ಅಂತಂದ್ರೆ ಓಝೋನ್ ಲೇಯರ್. ಸೊ ಈ ಓಝೋನ್ ಲೇಯರ್ ಏನ್ ಮಾಡುತ್ತೆ ಅಂತಂದ್ರೆ ಸೂರ್ಯನಿಂದ ಬರುವಂತ ರೇಡಿಯೇಷನ್ ಅದ್ರಲ್ಲಿ ಯಾವ್ದಾದ್ರು ಇರುತ್ತೆ ಅಂದ್ರೆ UV, ಇನ್ಫ್ರಾರೆಡ್ ರೇಡಿಯೇಷನ್, ವಿಸಿಬಲ್ ಲೈಟ್. ಸೊ ಇಷ್ಟರಲ್ಲಿ ಹಾರ್ಮ್ಫುಲ್ UV ರೇಡಿಯೇಷನ್ಸ್ ಅಂದ್ರೆ UVC ನ ಕಂಪ್ಲೀಟ್ ಆಗಿ ಫಿಲ್ಟರ್ ಮಾಡಿ ಏನ್ ಮಾಡುತ್ತೆ ಓಝೋನ್ ಲೇಯರ್ ಅರ್ತ್ಗೆ ಪಾಸ್ ಮಾಡುತ್ತೆ. ಸೊ ಅದನ್ನ ತಗೊಂಡು ನಮ್ಗೆ ಹೊಟ್ಟೆಗೆ ಎಷ್ಟು ತುಂಬುತ್ತೋ ಅಷ್ಟನ್ನ ತಗೊಂಡು ಮಿಕ್ಕಿದ ಹೇಗೆ ನಾವು ಬೇಡ ಅಂತ ರಿಜೆಕ್ಟ್ ಮಾಡ್ತೀವೋ ಅದೇ ತರ ಅರ್ತ್ ಏನ್ ಮಾಡುತ್ತೆ ತನಗೆ ಎಷ್ಟು ಬೇಕೋ ಅಷ್ಟು ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಎಕ್ಸೆಸ್ ಆಫ್ ದ ರೇಡಿಯೇಷನ್ ವಾಪಸ್ಸು ಅಟ್ಮಾಸ್ಫಿಯರ್ಗೆ ಕಳಿಸ್ಕೊಡುತ್ತೆ. ಸೊ ಈ in the wider audience, because just global warming or just going by that approach, it might not be very attractive for overall. But when you add the angles of health and when you add the angle of localized